ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ನಾನು ಒಂದು ದಾಲ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಸಿಂಪಲ್ಲಾಗಿ ಅಷ್ಟೇ ಟೇಸ್ಟಿಯಾಗಿ ಬರುವಂತಹ ದಾಲ್ ರೆಸಿಪಿ ಇದು. ಆ ದಾಲ್ ರೆಸಿಪಿ ಏನಂದರೆ ಬದನೆಕಾಯಿ ದಾಲ್ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಇಲ್ಲಿ ಅರ್ಧ ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ನಾನು. 2 ದೊಡ್ಡ ಗಾತ್ರದ್ದು ಬದನೆಕಾಯಿ, 2 ಟೊಮೆಟೊ ತೊಗೊಂಡಿದ್ದೀನಿ. ಫಸ್ಟು ಇಲ್ಲಿ ತೊಗರಿಬೇಳೆನ ನಾವು ಕುಕ್ಕರ್ಗೆ ಹಾಕಿಬಿಟ್ಟು ಒಂದೆರಡು ಸರಿ ವಾಶ್ ಮಾಡ್ಕೊಂಬನ್ನಿ. ಇದಕ್ಕೆ ಇವಾಗ ಕುದಿಯೋಷ್ಟು ನೀರು ಹಾಕಿಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಬೇಳೆನ 3ರಿಂದ 4 ವಿಸಿಲ್ಲು ಹಾಕಿ ನೀಟಾಗಿ ಕುದಿಸ್ಕೊಂಬನ್ನಿ. ಚೆನ್ನಾಗಿ ಮೆತ್ತಗೆ ಕುದಿಬೇಕು. ಇಲ್ಲಿ ನೋಡಿ ದಾಲ್ ಮಾಡೋಕ್ಕೆ 2 ಟೊಮ್ಯಾಟೊನ ಕಟ್ ಮಾಡಿದ್ದೀನಿ. ಒಂದು 6ರಿಂದ 7 ಸಣ್ಣ ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ, ಅಥವಾ ಸಾಂಬಾರು ಉಳ್ಳಾಗಡ್ಡಿ ಅಂತ ಹೇಳ್ತೀವಿ ಅದು. ಇದು ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಒಂದು 4-5 ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಮತ್ತು ಇಲ್ಲಿ ಬದನೆಕಾಯಿನ ಈ ಥರ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನೆನೆ ಹಾಕಿ, ಈಗ ನೋಡಿ ದಾಲ್ ಮಾಡೋದು ಹೇಗೆ ಅಂತ. ಇಲ್ಲಿ ದಾಲ್ 3 ವಿಸಿಲ್ಲಾಗಿ ಚೆನ್ನಾಗಿ ಮೆತ್ತಗೆ ಕುದ್ದಿದೆ. ಪಾತ್ರೆ ಬಿಸಿ ಮಾಡಿಬಿಟ್ಟು ಒಗ್ಗರಣೆಗೆ 2 ಸ್ಪೂನಷ್ಟು ಎಣ್ಣೆ ಹಾಕಿ, ಸಿಂಪಲಾಗಿ ಕ್ವಿಕ್ಕಾಗಿ ಮಾಡುವಂಥ ದಾಲ್ ರೆಸಿಪಿ ಅಷ್ಟೇ. ಇದು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ನೀವು ಎಲ್ಲದ್ರ ಜೊತೆ ಸಾಂಬಾರಾಗಿ ಯೂಸ್ ಮಾಡ್ಬೋದು, ರೈಸ್ ಜೊತೆ, ಚಪಾತಿ ರೊಟ್ಟಿ ಜೊತೆನೂ ತಿನ್ಬೋದು. ಸೂಪರ್ ಸಖತ್ತಾಗಿರುತ್ತೆ. ಈಗ ಎಣ್ಣೆ ಕಾದಿದೆ, ಇದಕ್ಕೆ ಸಾಸಿವೆ ಹಾಕಿ, ಆಮೇಲೆ ಅರ್ಧ ಸ್ಪೂನ್ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಚೆನ್ನಾಗಿ ಚಿಟಪಟ ಆಗಲಿ. ಜೀರಿಗೆ ಹಾಕಿದಷ್ಟು ಚೆನ್ನಾಗಿರುತ್ತೆ ದಾಲು, ಇಲ್ಲಾಂದರೆ ಜೀರಿಗೆ ಪುಡಿ ಸಹಿತ ನೀವು ಹಾಕ್ಕೋಬೋದು. ಈಗ ಒಗ್ಗರಣೆ ರೆಡಿಯಾಗಿದೆ. ಇದಕ್ಕೆ ನೋಡಿರಿ ನಾವು ತೊಗೊಂಡಂಥ ಈರುಳ್ಳಿನ ಹಾಕೋಣ. ಇದಕ್ಕೆ ಸಣ್ಣ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಕರಿಬೇವು ತೊಗೊಳ್ರಿ. ಉಳ್ಳಾಗಡ್ಡಿಗೆ ಆ ಥರ ಕಟ್ಸ್ ಹಾಕಿ, ನಾನು ತೋರಿಸಿದ್ನಲ್ಲ, ಕಟ್ಸ್ ಹಾಕಿರಿ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಉಳ್ಳಾಗಡ್ಡಿನ ಚೆನ್ನಾಗಿ ಫ್ರೈ ಮಾಡಿರಿ ಎಣ್ಣೆಯಲ್ಲಿ. ಒಂದು ಸ್ವಲ್ಪ ಹೊತ್ತು ಫ್ರೈ ಆದರೆ ಅದು ಕುದ್ದ ಮೇಲೆ ಉಳ್ಳಾಗಡ್ಡಿ ಟೇಸ್ಟು ಸೂಪರಾಗಿರುತ್ತೆ ಸಾಂಬಾರು ಜೊತೆ, ದಾಲ್ ಜೊತೆ. ನೋಡಿರಿ, 1-2 ನಿಮಿಷ ಉಳ್ಳಾಗಡ್ಡಿನ ಇದೇ ಥರ ಫ್ರೈ ಮಾಡಿರಿ. ಈಗ ಇದಕ್ಕೆ ನಾವು ಕಟ್ ಮಾಡಿ ತೊಗೊಂಡಂಥ 2 ಟೊಮೆಟೊನ ಹಾಕಿ ಟೊಮೆಟೊನ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡಿರಿ. ಮಿಕ್ಸ್ ಮಾಡ್ತಾ ಬೇಳೆ ಒಂದು ಕುದ್ದುಬಿಟ್ರೆ 5 ನಿಮಿಷದಲ್ಲಿ ದಾಲ್ ರೆಡಿ ಆಗುತ್ತೆ. ಇಲ್ಲಿ ಟೊಮೆಟೊ ಮೆತ್ತಗಾಗಿದೆ. ನಾನಿಲ್ಲಿ ಖಾರಕ್ಕೆ 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ನಾವು ಬೇಳೆ ಕುದಿಬೇಕಾದ್ರೆ ಅರಿಶಿನ ಪುಡಿ ಹಾಕಿರ್ತೀವಿ. ಒಗ್ಗರಣೆಗೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಹಾಕಿರಿ. ಆಮೇಲೆ ಇದನ್ನ 1-2 ನಿಮಿಷ ಹಿಂಗೆ ಫ್ರೈ ಹಾಕಿಬಿಡಿ. ಈಗ ನಾವು ಕಟ್ ಮಾಡಿ ತೊಗೊಂಡಂಥ ಬದನೆಕಾಯಿನ ಹಾಕಿ ಫ್ರೈ ಮಾಡೋಣ. ನಾವು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಬದನೆಕಾಯಿ ಹಾಕಬಾರ್ದು, ಕೆಂಪಗಾಗಿ ಬದನೆಕಾಯಿ ಟೇಸ್ಟ್ ಹೋಗ್ಬಿಡುತ್ತೆ. ಈ ಥರ ಎಲ್ಲ ಉಪ್ಪು, ಖಾರ ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕಿದ ಮೇಲೆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬದನೆಕಾಯಿ ಜಾಸ್ತಿ ಹೊತ್ತು ಫ್ರೈ ಆಗೋದೇನು ಬೇಡ, ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು. ಇವಾಗ ನೋಡಿರಿ, ನಾವು ಕುದಿಸಿ ತೊಗೊಂಡು ಬಂದಂಥ ತೊಗರಿಬೇಳೆನ ಇದಕ್ಕೆ ಹಾಕೋಣ. ತಿಕ್ನೆಸ್ಸು ನೀವು ನೋಡಿಕೊಂಡು, ನೀವು ಕನ್ಸಿಸ್ಟೆನ್ಸಿ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀರನ್ನು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ತುಂಬ ತೆಳುವಾಗಿ ಮಾಡ್ತಾಯಿಲ್ಲ, ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ ಸಾರು. ಹಾಗಾಗಿ ಅಷ್ಟೇ, ಬೇಳೆ ಎಷ್ಟಿದೆಯೋ ಅಷ್ಟೇ ಸಾಕು ನೀರು. ನೀವು ಜಾಸ್ತಿ ಸಾರು ಬೇಕು ಅನ್ನೋರು ನೀರು ಇನ್ನೊಂದು ಗ್ಲಾಸ್ ಹಾಕಿ ಆ್ಯಡ್ ಮಾಡ್ಬೋದು. ಇದನ್ನು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋಕ್ಕೆ ಬಿಡಿ. ಇವಾಗ ನೆನೆಸಿ ಇಟ್ಕೊಂಡಂಥ ಹುಣಸೆಹಣ್ಣಿನ ಪಲ್ಪನ್ನು ಹಾಕಿ ಹುಳಿಗೆ ಹಾಕಿ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುದಿಸ್ಬಿಟ್ರೆ ದಾಲ್ ರೆಡಿ ಆಗುತ್ತೆ. ಸೂಪರ್ ಟೇಸ್ಟಿಯಾದಂಥ ದಾಲ್. ನೋಡಿರಿ, ಬದನೆಕಾಯಿ ಕುದೀತಾ ಇದೆ. ಇಲ್ಲಿ ನಾನು 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ನೀವು ಬೇಡ ಅನ್ನೋರು ಸಾಂಬಾರು ಪುಡಿ ಹಾಕ್ಬೋದು. ನಾನಿಲ್ಲಿ 2 ಮಸಾಲೆನ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಈಗ ಮತ್ತೆ ಒಂದು 5 ನಿಮಿಷ ಬದನೆಕಾಯಿ ಬೇಯೋವರೆಗೂ ಕುದಿಸ್ಕೊಂಡ್ಬಿಟ್ರೆ ದಾಲ್ಚಾ ರೆಡಿ ಆಗುತ್ತೆ ಫ್ರೆಂಡ್ಸ್. ನೀವು ಕೂಡ ಮಾಡ್ಕೊಂಡು ನೋಡಿರಿ, ಹೇಗೆ ಬಂತು ಅಂತ ತಿಳಿಸಿ. ಇಷ್ಟ ಆದರೆ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ. ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಸೂಪರ್ ಸಖತ್ತಾದಂಥ ದಾಲ್ಚಾ ರೆಡಿ ಆಯಿತು. ಬದನೆಕಾಯಿ ದಾಲ್ಚಾ ನೋಡಿ ಹೇಗೆ ಬಂದಿದೆ ಅಂತ. ಇಷ್ಟ ಆದರೆ ಲೈಕ್ಸ್ ಆ್ಯಂಡ್ ಶೇರ್ ಮಾಡಿರಿ. ಹೀಗೆ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಸಪೋರ್ಟ್ ಮಾಡಿರಿ. ಬಾಯ್.